ಹಲೋ 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 ಜನತಾ ಜಯ ಜನತಾ ಜನತಾ ಈ ಸಾರಥಿ ಅವರು ದೊಡ್ಡ ರಾಜ್ಯದ ಇನ್ನೇ ಬಂತಿಲ್ಲ ಮಾತಾಡ್ಸೋ ಸಜ್ಜಿ ಕಲ್ಪನೆ ಸಂಗೀತಗಾರ ತಿರುಮಣಿ ಅವರೇ ಹೇಳು ಸುಂದರ ಸಾರಥಿ. ಏನು ಕೌತುಕ ಕಂಡೇನು ಕೊಲೆಗಾಣನು ಇಲಿಯ ಮೇಲೆ ಬಲವಾದಾನೆ ಕುಳಿತಿರೋದು. ಆನೆಯಾದರೆ ಕಪ್ಪಾಗಿರ್ಬೇಕು ಅಥವಾ ಬಿಳುಪಾಗಿರ್ಬೇಕು. ಆನೆಯಾದರೆ 4 ಕಾಲುಗಳಿರ್ಬೇಕು, ಬಾಲ ಬಂದಿರ್ಬೇಕು. ಹೌದಾ? ಇದಕ್ಕೆ ಕಾಲುಗಳಂತೂ 2 ಬಾಲವಂತರು ಇಲ್ಲೇ ಇಲ್ಲವೇ. ಎಂತ ಕೆಂಪ ಮುಖದ ಆನೆ ತಾವಲೋಕದಿಂದ ಬಂದಿರುವುದಯ್ಯ ಸಂಗೀತಗಾರ ತಿರುಮಣಿಯವರು. ಹೇ ಸುಂದರ ಸಾರಥಿ, ಆ ದೇವಲೋಕದ ಆನೆ ಬಂದಿರುವರು ಇನ್ನೊಮ್ಮೆ ಮಾತಾಡಿಸಿ ನೋಡು ಸುಂದರ ಸಾರಥಿ. ನಮೋ ನಮೋ ಸ್ವಾಮಿ. ಭಕ್ತ ಜನ ಪ್ರೇಮಿ ಮಣಿಮುಕಡದಿಂದ ಸರ್ಪ ಕರುಣದಿಂದ ಚತುರ್ಭುಜ ಚಂದ್ರದಿಂದ ಸೊಂಡೆನಲ್ಲಿ ಆಡಿಸುತ್ತಾ ದಿಗಿಲ್ ಬಗಲೆಂದು ಕುಣಿಯುತ್ತಾ ಚಕ್ಕನೆ ಸಭಾ ಮಂಟಪದಲ್ಲಿ ಬಂದನೆ ತೋರುತ್ತಾ ಹೌದಾರು ದೇವ ಜೈಪರ್ವ ಹೇ ರಾಜನೇ. ನಾನು ದಾರಂದ್ರೆ ದೊಡ್ಡ ಗುಡ್ಡದ ಮೇಲೆ ಗೊಡ್ಡೆಮ್ಮಿ ಕಾಯುತ್ತ ನಿಮ್ಮಂತ ದೊಡ್ಡ ರಾಜರಿಗೆ ಅಡ್ಡಗಟ್ಟಿ ತರುವಂತ ದಟ್ಟ ಸಾರಥಿ ಅನ್ನಗನ್ನೂರ ದೇವ ಜೈ ಪ್ರಭಾವ. ಹೇ ರಾಜೇಂದ್ರ ಭೂಪತಿ. ಭೈರವ ಕಾಮೋಳನಾಗೆ ಶ್ರೇಷ್ಠ ಕರ್ತವ್ಯ ಕೃಷ್ಣ ಪುಂಡ ಪರಿಹರಿಸಿದ ಹೇ ದೇವ ಶ್ರೇಷ್ಠ ಶಂಕರನ ಶ್ರೇಷ್ಠ ಪುತ್ರ ವಿಘ್ನೇಶ್ವರ ಮಹಾರಾಜನೆಂದು ಪಾರ್ವತಿ ಮೈ ಬೆವರದಿಂದ ಉದ್ಭವಿಸಿದಂತ ವಿಘ್ನೇಶ್ವರ ಮಹಾರಾಜನಾದರೆ ಬಹಳ ಒಳ್ಳೆಯದಾಯ್ತು. ಕುಂದನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಕೈಲಾಸ್ತ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಒಂದು ತಾತ್ಪರ್ಯನ ದೇವ ಜೈ ಪ್ರಭಾವ. ಹೇ ದೇವ ಈ ನಡೆಯುತ್ತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣ ಕೇಳಿದಯ? ಹೌದ್ರಿ ದೇವ. ಹೇ ರಾಜನೇ. ಶ್ರೀದೇವಿ ಎಂಬ ಬೈರಾಟಕ್ಕೆ ಯಾವ ವಿಘ್ನಗಳು ಬಾರದಂತಹ ಅಂದ್ರೆ ಬಹಳ ಒಳ್ಳೆದಿಲ್ಲೇ ಮೊತ್ತ ಮಾಡ್ರಿ ದೇವ. ಎಸ್ ಸ್ವಾಮಿ. ಎಡಗೈಯಲ್ಲಿ ಕೊಡೆ ಬಲಗೈಯಲ್ಲಿ ಚಡೆ ಎದೆ ಮೇಲೆ ಚೌಕ ಬಹಳ ನಾಜುಕ್ಕ ಹಣೆಯ ಮೇಲೆ ದುಳುಕ್ಕ ಇವತ್ತಿ ಬೆಳಕ ಇಂಥ ವೈಭವದಿಂದ ಬಂದು ಕುಳಿತವರು ತಾವುದಾರ ದೇವ ಜೈ ಪ್ರಭಾವ. ಹೇ ದೇವ. ನಾನು ದಾರಂದ್ರೆ ಅತಿ ವಿನಯ
ಧೈರ್ಯದಿಂದ ಅತಿ ಸಮಾನದಿಂದ ಶಾಬಾಷ್ ಬಂದವರ ಅಂಗ ಲಕ್ಷಣಗಳನ್ನು ನೋಡಿ ಅವರಿಗೆ ತಕ್ಕಂತೆ ಭವಿಷ್ಯವನ್ನು ಹೇಳುವಂತಹ ಸಾರ್ಥ್ಯನಕನೋರ ದೇವ ಜೈ ಪರ್ವಾವ ಆಯ್ ಆಯ್ ಸಾರಥಿ ಆ ಹೇ ದೇವ ನಾವು ದಾರಂದ್ರ ಶ್ರೀಮತ್ ಮಾವನಾದ ಹ, ಹುಲ್ಲು ಪಾಮರರು ಎಡಗಡೆಗೆ ಹ, ನೀಲಕಂಠನ ತರಸರು ಶರಣರು ಹ. ದಿಕ್ಪಾಲಕರು 14ನೇ ಹಂಪೆರ ಕಂಡ ಏಯ್! ಭಾರತೀಯ ದೇವಿಯ ಮೈ ಭಾರತ ಜನಿಸಿದ ಬಾಲಗೋಪಾಲನಂದು ತಿಳಿಯಲೇ ಸಾಧ್ಯತೆ ಜಾಗೃತಿ ಬಾಲಗೋಪಾಲನಾದರೆ ಬಹಳ ಒಳ್ಳೆಯದಾಯ್ತು. ಕುಂತು ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಕೈಲಾಸ ಮಂದಿ ಬಿಟ್ಟು ನೆರೆದಿರುವ ಸಭಾ ಮಂಟಪದಿಂದ ತಾತ್ಪರ್ಯನ ದೇವ ಜೈ ಪರ್ವಾವ ಆಯ್ ಆಯ್ ಸಾರಥಿ ಆ ಹೇ ದೇವ ಆ ಮೇಲ್ಮಂದಿರ ಬಿಟ್ಟು ನಡೆಯುತ್ತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣಕ್ಕೆ ಇದೆ ಆ ಸಾರಥಿ ಹೌದ್ರಿ ದೇವ ಆಯ್ ಆಯ್ ಸಾರಥಿ ಆ ಹೇ ದೇವ ಎನ್ನ ಭಕ್ತರು ಎಣ್ಣೆನದ ಕುರಿತು ಸ್ತೋತ್ರ ಮಾಡುತ್ತಿದ್ದ ಕಾರಣ ಹ. ಇಲ್ಲಿಗ ಬರೋಣ ಇದು ಸಾರಥಿ ಜಾಗೃತಿ ಅಂದ್ರೆ ಬಹಳ ಒಳ್ಳೆಯದಾಯ್ತು. ಮುಂದಿನ ಆಜ್ಞೆ ದೇವ ಜೈ ಪರ್ವಾವ ಆಯ್ ಆಯ್ ಸಾರಥಿ ಆ ಹೇ ದೇವ ಎನ್ನ ಪಾದ ಪೂಜೆಗೆ ಬೇಕಾಗುವ ಹ, ಸಾಮಗ್ರಿಗಳು ಆತನೇ ಚಾವಂತನಾಗ ಅತಿಥ್ಯವ ಹೇಳ್ರಿ ದೇವ ಆಯ್ ಆಯ್ ಸಾರಥಿ ಆ ಹೇ ದೇವ ಜಾಜಿ ಮಲ್ಲಿಗೆ ಜೂಜಿ ಮಲ್ಲಿಗೆ ಇರುವಂತಿಗೆ ಸೇವಂತಿಗೆ ಮೊದಲಾದವುಗಳು ತಂದು ಹ, ಎನ್ನ ಪಾದ ಪೂಜೆ ಮಾಡು ಬೇಕಾದವರುಗಳು ಆ ಹೇಳ್ರಿ ದೇವ ಆ ಹೇ ದೇವ ಎನ್ನ ಪಾದ ಪೂಜೆ ಮಾಡು ಬೇಕಾದವರನ್ನು ಕೇಳುವಂತನಾಗ ಆ ಹೇಳ್ರಿ ರಾಜ್ರಿ ಇರುವಂತಿಗೆ ಶಾವಂತಿಗೆ ಜಾಜಿ ಮಲೆ ಜೂಜಿ ಮಲೆ ಮೊದಲಾದವುಗಳನ್ನು ತಂದು ಹ, ನನ್ನ ಪಾದ ಪೂಜೆ ಮಾಡು ಬೇಕಾದವರನ್ನು ಆ ಕೇಳುವಂತನಾಗ ಹೇಳ್ರಿ ದೇವ ಜಾಗೃತಿ ಪೂಜೆಯ ಮಾಡುವೆನ ರಾಜನ ಪೂಜೆಯ ಮಾಡುವೆನ ರಾಜನ ಅತಿಥ್ಯವ್ರಾಗ ಮಾಡಿದ್ರಿ ದೇವ ಜಾಗೃತ ಮಾಡಿದ್ರಿ ದೇವ ರಾಜನ ಮಾಯ ಆ ಹೇಳ್ರಿ ದೇವ ಅಲತಲದ ಕೋಟಗಳ ತಂದ ಆ ಅತಿ ಚೆನ್ನಾಗಿ ಮಾಡಿದ್ರಿ ದೇವ ಆ ಹೇಳ್ರಿ ದೇವ ಆ ಹೇಳ್ರಿ ರಾಜ್ರಿ ಆ ಹೇಳ್ರಿ ದೇವ ಸಾರಥಿಯ ಕೇಳಿ ವಿಜ ಸಾರಥಿಯ ಕೇಳಿ ಸಾರಥಿ ಕೇಳಯ್ಯ ಅಯ್ಯಲೋ ಆ ಹೇ ದೇವಾದಿದೇವ ವಿಘ್ನೇಶ್ವರ ಮಹಾರಾಜನೇ ಕೇಳು. ನ್- ನಾನು ನಿಮ್ಮ ಪಾದ ಪೂಜೆ ಪುಷ್ಪ ತರಲಿಕ್ಕೆ ವನಕ್ಕೆ ಹೋಗಿದ್ದೆ. ಮಲ್ಲಿಗೂ ಮರೆ ನಾವಲ್ಲೆಂದಿತ್ತು, ಶಾವಂತಿಗೂ ಸಂತಿಗೂ ಹೋಗಿತ್ತು. ಈರುವಂತಿಗೂ ಇದ್ದಿದ್ದಿಲ್ಲ, ಕುಂಬಳವು ಕೂಲಿಗೆ ಹೋಗಿತ್ತು, ಅಡಿಕೆಯು ಕುಡಕ ಕುಂತಿತ್ತು. ಲವಂಗದವು ಲತ್ತಿ ಹೊಡೆದಿತ್ತು, ಮಾವಿನವು ಮಲಗಿಕೊಂಡಿತ್ತು. ಬೇನುವು ಬೇಯ್ದು ಕಳಿಸಿತ್ತು, ಕಾರಿಯು ಕಾರಿಕೊಂಡಿತ್ತು, ಬಾರಿಯು ಬರ್ಚಿಕೊಂಡಿತ್ತು. ಕಡ್ಲಿಯು ಕಡಿ ಅಂದಿತ್ತು, ಚೌಳಿಯು ಚಾಡ ಹೇಳಿತ್ತು, ಬೆಂಡಿಯು ಬಂಡ ಮಾಡಿತ್ತು. ಯಾವವೂ ಸಿಗಲಿಲ್ಲ. ಮಾತ್ರ ಸೂರ್ಯಪಾನದ ಹೂವನ್ನು ತಂದು ತಮ್ಮ ಪಾದ ಪೂಜೆಯನ್ನು
ಅತಿ ತೀವ್ರವಾಗಿ ಮಾಡಿದ್ದೇನೆ ದೇವ ದೈ ಪ್ರಭಾವ. ನೀನು ಮಾಡಿದ ಪಾದ ಪೂಜೆಗೆ ಮೆಚ್ಚಿದೆ ಮೆಚ್ಚಿದೆ. ನಾವು ಬಂದು ಬಹಳ ವೇಳೆ ಆಯ್ತು. ನಮ್ಮ ಕೈಲಾಸ ಮಂದಿರಕ್ಕೆ ಹೋಗಲು ಅಪ್ಪಣೆ ಕೊಡುವಂತ ನನ್ನ ಸರೋಜಾತಿ ಆಯಾರ್ರಿ ದೇವ. ಸಾರಥಿ. ಹೇ ದೇವ. ನೀವು ಮಾಡಿದ ಪಾದ ಪೂಜೆ ನಾವು ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಸಾರಥಿ. ಹೇ ದೇವ. ನಿನಗೆ ಎಡಗೈಯಲ್ಲಿ ಒಮ್ಮನದ ಉಡ್ದಾರವನ್ನು ಕೊಡುವನು, ನಡುವಿನಲ್ಲಿ ಕಟ್ಟುಕೋ ಸಾರಥಿ. ಆಯಾರ್ರಿ ದೇವ. ಸಾರಥಿ. ಹೇ ರಾಜನೇ. ನೀವು ಮಾಡುತ್ತಿರುವ ಶ್ರೀದೇವ ಮಾಟಕ್ಕೆ ಯಾವ ಯಜ್ಞ ಮಾಡಿದಂತ ವರವನ್ನು ಕೊಡುವನು ಸಾರಥಿ ಅಂತ ಜಾಗ್ರತೆ. ಕೊಡ್ರಿ ದೇವ. ಸಾರಥಿ. ಹೇ ರಾಜನೇ. ನಾವು ಬಂದು ಬಹಳ ಆಯ್ತು, ನಮ್ಮ ಕೈಲಾಸ ಮಂದಿರಕ್ಕೆ ಹೋಗಲು ಅಪ್ಪಣೆ ಕೊಡು ಸಾರಥಿ ಅಂತ ಅತಿ ದೂರ ಹೋಗ್ರಿ ದೇವ. ಜಗದ ಮಂದಿರ ಜಗದ ಮಂದಿರ ನಾನು ಹೋಗಿ ಬರುವೆ. ಜಗದ ಮಂದಿರ ಜಗದ ಮಂದಿರ ಅತಿ ಜಾಗೃತ ಹೋಗ್ರಿ ದೇವ. ಆಯ್ತೆಯಾಗಿಲ್ಲ ಹೋಗುವೆನೋ ಈಗ. ಹೇ ರಾಜನೇ. ಅತಿ ಜಾಗೃತ ಹೋಗ್ರಿ ಯೋ ದೇವ ಕೈಲಾಸ ಮಂದಿರಕ್ಕೆ. ಅತಿ ದೂರ ಹೋಗ್ರಿ ದೇವ ಕೈಲಾಸ ಮಂದಿರಕ್ಕೆ. ಆಯಾಲಿ ರಾಜರೇ. ಹಲೋ, ಈಗ ಮೊನ್ನೆದು ಈ ಸಂದಿದ್ದು ಆಯಾರಿ ಓದಬೇಕು, ಮುಂದೆ ಆಡೋಕೆ Amarate, Bodwari Vara, Maguve, Nimalaku, Bodwari Vara, Amarate, Bodwari Vara. Kamarup tale maralade, Kamarup tale maralade, Jananina no, Anina no maralade, Kamarup tale.
ತುರ್ಬೋನ್ಯಾಗ ತರದ ಹೂವ ಕೋಲೆ ಕೋಲೆ ಆ ತುಂಬರ ಗೌರವ ಸಿಂಗರ್ ಕೋಲೆ ಕೋಲೆ ಹೌದು ಕೋಲೆ ಕೋಲೆ ತುರ್ಬೋನ್ಯಾಗ ತರದ ಆ ತುಂಬರ ಗೌರವಗೆ ನನ್ನ ಸಿಂಗರ್ ಕೋಲೆಲ್ಲ ಕೋಲೆ ಹೌದು ಕೋಲೆಲ್ಲ ಕೋಲೆ ತುರ್ಬೋನ್ಯಾಗ ತರದ ಹೂವ ಕೋಲೆಲ್ಲ ಕೋಲೆ ಆ ತುಂಬರ ಹಲೋ ಹಲೋ ಮಲ್ಲು ಒಡ್ಡೊಡಗಿ ದುಂಡು ಒಡ್ಡೊಡಗಿ ಬಸವರಾಜ್ ಒಡ್ಡೊಡಗಿಯವರು ಮಾಗಣಿಗೇರಿಯವರು ಬಾಲಗೋಪಾಲ ಪಾತ್ರದರಿಗೆ 2 ಜೊತೆ ಬಟ್ಟೆ ಐರಿ ಹಾಗೂ 2 ಖಡ್ಗ ಮತ್ತು 1 ಲಿಂಗಿನಕಾಯಿ ಅವ್ರ ಮನೆಯವರಿಗೆ ಮುಟ್ಟಿರ್ತದೆ. ಅವರಿಗೆ ಧನ್ಯವಾದಗಳು. ಎಸ್ ಸ್ವಾಮಿ, ಉಂಗರದ ಮೇಲೆ ರತ್ನದ ಹರಳ, ಮೋವ ಕಾಣೋದು ಬೆರಳ, ಚಂದ್ರಾರ ಸರಳ, ಒಪ್ಪೋದು ಕೊರಳ. ಎಂತ ವೈಭವದಿಂದ ಬಂದು ಕುಳಿತವರು ತಾವುದಾರು ದೇವ ದೇವರಭಾವ. ಹೊಳಿ ಹೊಳಿರೇ ಎಲೆ ಸೇವಕ ತಳಪಿಸುತ್ತ ತಳಪಿಸುತ್ತ ತಳಕ್ಕೆಂದು ಹೊಳೆಯುವ ಕಾರ್ಗತ್ತಲೆ ಶೇವಾಶ್ ಕೋಲ್ ಮಿಂಚಿನಂತೆ ಹೊಳೆಯುವ ಎಲ್ಲ ಸೇವಕ ಹೇ ದೇವ. ಕಾರಾಗ್ರದೋಳ ಕಡುರಮ್ಯ ತರವಾದ ಇಕೋ ಎನ್ನ ವಜ್ರಾಯುಧದ ಅಬ್ಬರದ ದಬ್ಬಿಗೆ ಬಲ್ಲಿದ ಬಲಟ ಹೃದಯವ ಜರ್ಜರಿತವಾಗಿ ಚಲ್ಲತಿ ಜಮಕಿಸಿ ಶೇವಾಶ್ ಎಲ್ಲ ಸೇವಕ ಹೇ ದೇವ. ಅಲ್ಲೋಲ ಕಲ್ಲೋಲ ಅಧೈರ್ಯ ಮಾನಸರಾಗಿ ಎನ್ನ ಮುಂದೆ ವಿಮುಖರಾಗೋರಲ್ವೇ ಎಲ್ಲ ಕಡುಜವದಿಯೇ ಹೇ ರಾಜನೇ. ಇಂಥ ವೀರಾದಿ ವೀರನ ಸನ್ಮುಖದೋಳು ನಿಂತು
ಮಾತನಾಡಿಸುವವನು ನೀನು ದವನಲೈನ ರಗ್ರಣಿ ದಿವ್ಯ ಚಿಂತಾಮಣಿ. ಏ ರಾಜನೇ ನಾನುದಾರ ಅಂದ್ರೆ ಹ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭುಜ 21 ಲಕ್ಷ. ಹ, ಎಂತ 84 ಲಕ್ಷ ಜೀವರಾಶಿಯನ್ನು ಉದ್ಧಾರ ಮಾಡುವಂತ ಹ. ಹರಿನಾರಾಯಣ್ ನಾಂದಿ ಕಮಲದಲ್ಲಿ ಹುಟ್ಟಿರುವಂತಹ ಸಾರಥ್ಯ ನಗನೋರು ದೇವ ಜೈ ಪರ್ವ. ಆಳ ಎಲೈ ಸಾರಥಿ, ಏ ರಾಜೇಂದ್ರ ಭೂಪತಿ ನೀನು ಸಾರಥಿ ಆದರೆ ಇತ್ತ ಬರುವಂತವನಾಗು. ಬಂದಿನ್ರಿ ರಾಜರೇ. ಅಲಲಲಲಲಲಲ, ಈ ನಿನ್ನ ಧೈರ್ಯ ಚಾತುರ್ಯ ಮೆಚ್ಚಿದೆ ಮೆಚ್ಚಿದೆ. ಹ! ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ಹಿಡಿ ಹಿಡಿ ಸ್ವಚ್ಛ ಅಂದದಿಂದಿರುವ ಪಚ್ಚಂದದ ಖಡ್ಗವನ್ನು ಕೊಡುವೆನು. ಕೊಡ್ರಿ ದೇವ. ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ಅಲಲ ಇದು ಅಲ್ಲದೆ ಒಂಟು ಮುದ್ದಿನ ಕಂಠಿ ಹಾರವನ್ನು ಕೊಡುವೆನು. ಹಾಗ್ಯಾರ್ರಿ ದೇವ. ಒಪ್ಪಿತವಾಯಿತು ಹೇಗೆ? ಒಪ್ಪಿತ್ರಿ ರಾಜರೇ. ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ನಾವು ದಾರಂದರೆ ಯಾರ್ರಿ ದೇವ. ಅಲಲಲಲಲಲ, ಶಿಸ್ತಿಲೆ ವಸ್ತ್ರ ಪ್ರಶಸ್ತ್ರ ಸಮಸ್ತ್ರ ಚಿತ್ರ ವಿಚಿತ್ರಗಳಿಂದ ನಿರ್ಮಿತವಾದ ಶೇವಾಸ್. ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ಅಂಬರ ಡಂಬರಗಳಿಂದ ಕನಕರವ ರಕ್ತಗಳಿಂದ ಶೋಭಿಸುವ ಏಕ್. ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ಬಂಗಾರದ ಬಳ್ಳಿಯಂತೆ ಹೊಳೆಯುವ ಹ! ಎಲ್ಲ ಸಾರಥಿ, ಹೇ ರಾಜನೇ. ಶ್ರೀಮತ್ತಮರಾವತಿ ನಿಕೇತನದ ರಾಜಧಾನಿಯಾದ ಹ! ಅಲಲಲಲಲಲ, ಕ್ಷೀರ ವರದಿಗಳಿಗೆ ಪೂರ್ಣ ಚಂದ್ರನಂತೆ ಶೋಭಿಸುವ ಏಕ್. ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ಸಾಕ್ಷಾತ್ ದೇವೇಂದ್ರ ಮಹಾರಾಜನೆಂದು ಹ! ಕೊಂಬು ಕಾಳೆ ನಗಾರಿ ನಿಶಾನ್ಯ ರಣವಾದ್ಯಗಳಿಂದ ಹ! ಇದು ಅಲ್ಲದೆ ಜೈಬೇರಿಯ ಮಾಡಿಸು ದಶವಿಧನಾದವು ಮಾಡಿಸುವಂತವನಾಗು ಸಾರಥಿ ಅತಿ ಜಾಗೃತಿ. ಇಂದ್ರಲೋಕದ ಅರಸನಾದಂತ ದೇವೇಂದ್ರ ಮಹಾರಾಜನಾದರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಹ, ತಮ್ಮ ಅಂದವಾದ ರಾಜಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯನ ದೇವ ಜೈ ಪರ್ವಾವ. ಅಲಲ ಎಲೈ ಸಾರಥಿ, ಹೇ ದೇವ. ನಮ್ಮ ಅಂದವಾದ ಮೇಲ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಮಸ್ತನಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದ್ರಿ ರಾಜರೇ. ಶೃಂಗಾರದಿಂದ ಕಂಗೊಳಿಸುವ ಬಂಗಾರದ ರಥಾರೂಢನಾಗಿ ಶೇವಾಸ್. ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ಅಂಗನ ಮಣಿಯರಾದ ಸಚಿ ರಂಭ ಮೀನಕಿ ಕಿಲೋತ್ಮಿ ಸರ್ವನಾರಿ ಮಣಿಯರ ಮುಡಗೂಡಿಕೊಂಡು ಹ! ಎಲ್ಲ ಸಾರಥಿ, ಹೇ ರಾಜನೇ. ಈ ಭದ್ರಾಸನದವಳು ಶೋಭಿಸುವ ಹ! ಅಲಲಲಲಲಲ, ಪಕ್ಷಿಗಳಿಗೆ ಚಂದ್ರನಂತೆ ಶೋಭಿಸುವ ಶೇವಾಸ್. ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ಬಂಗಾರದ ಬಳ್ಳಿಯಂತೆ ಹೊಳೆಯುವ ಹ! ವನಿತೆಯರಾದ ಸಚಿ ರಂಭ ಮೀನಕಿ ಕಿಲೋತ್ಮಿರ ಮುಡಗೂಡಿಕೊಂಡು ಹ! ಎಲ್ಲ ಸಾರಥಿ, ಹೇ ರಾಜನೇ. ಇದನ್ನು ವರ್ಣಿಸಲು ಸಚಿಮುಖಿಯರಿಗೂ ಹ! ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ಸಚಿ ರಂಭಿಯರ ಕಡೆ ಗಣ್ಣಮ್ಮ ಕುಡಿ ನೋಟವನ್ನು ಕುಡಿಸುತ್ತಾ ಕರುರಾಸ ಬೀರುತ್ತಾ. ಏಕ್. ಹೇ ರಾಜನೇ. ಇದುವಲ್ಲದೆ ಸ್ವರನಾಟ ಪಾಠವೆಂಬ ತೋಟದೊಳು ಸೇರಿ ಎಲ್ಲ ಸಾರಥಿ, ಹೇ ರಾಜನೇ. ಕಠಿಣ ಕುಚಗಳಿಂದ ಕಠಿಣ ಕುಚಂಗಳಿಂದ ಶೇವಾಸ್. ಗಜ ಮಸ್ತಕಕ್ಕೆ ಏರಿ ಹ! ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ವನಿತೆಯರ ಸಾಂಗ್ಮಯದಿಂದ ಹ! ಮಂದಗಮನಿಯರ ಮದವೆಂಬ ಮತದಾನಗಳನ್ನು ನಡೆಸುತ್ತಾ ಮಂದಹಾಸದಿಂದ ಕಾಲ ಕಳೆಯುತ್ತಾ ಶೇವಾಸ್. ಎಲ್ಲ ಸಾರಥಿ, ಹೇ ರಾಜೇಂದ್ರ ಭೂಪತಿ ಈ ಭೂಲೋಕದ ವಿಸ್ತಾರವನ್ನು ವರ್ಣಿಸಲು ಹ! ಇಲ್ಲಿಗೆ ಮರಣವಾಯಿತಲ್ಲ ಈ ಸಾರಥಿ ಅತಿ ಜಾಗ್ರತೆ. ಅಂದ್ರೆ ಬಹಳ ಒಳ್ಳೆಯ ತಿಲ್ಲೆ ಮುಹೂರ್ತ ಮಾಡ್ರಿ ದೇವ. ಚಿಟ್ಟಗಂಗಳಿನೆಟ್ಟು ಪಣಿಯಲ್ಲಿ ಕುಂಕುಮದ ಬಟ್ಟೆ ನೆಟ್ಟು ಮೈ ಬಣ್ಣ ನೋಡಿದ್ರೆ ಲಿಂಬೆ ಹಣ್ಣಿನಂತೆ ಕಾಣಿಸೋದು. ಕನಕದ ಗೊಂಬೆಯೋ ಸುವರ್ಣದ ರಂಬೆಯೋ ಮನಮತನ ಮಡದಿಯೋ ರತಿಯೋ ಪಾರ್ವತಿಯೋ ರಂಭಾ ಮೀನಿಕೆಯೋ ಓಹೋ ಪುಣ್ಯ ಪುಣ್ಯ ವಾಣಿಯಂತೆ ಕಾಣುವಿರಿ. ದಾರಿದ್ರ್ಯಮ್ಮ ಜನನಿ ಜಗದ್ಮೋಹಿನಿ. ಎಲ್ಲೋ ತಮ್ಮ ಆನಂದದಿಂದ ಬಂದವರಿಗೆ ದೊಂತ ಕರೆಗಳನ್ನು ಜೋಡಿಸಿ ಸ್ಥಿರವಾಗಿ ವಂದಿಸಿ ಮಂದಿಸ ಮಿದನಾಗಿ ಮಧುರ ಭಾಷೆಗಳನ್ನಾಡುತ್ತಾ ನಯ ವಿನಯ ರಮ್ಯವಾಗಿ ವಯ್ಯಾರಂ ತೋರುತ್ತಾ ಬಂದವರು ದಾರಿ
ಮನಕ್ಕೆ ಆನಂದ. ಆ ಹೇಮ್ಮ ಜನನಿ ನಾನುದಾರಂದ್ರೆ ಪಾಂಡವರ ಅರಿಗಿನ ಮನೆಯಿಂದ ಪಾರಾದದ್ದು ಬಲು ವ್ಯಕ್ತಿಯಿಂದ, ಹನುಮಂತನು ಸೀತೆಯನ್ನು ತಂದದ್ದು ಬಲು ಶಕ್ತಿಯಿಂದ, ನಾನು ನನ್ನ ಹೆಸರು ಹೇಳಿವನು ಬಹು ಭಕ್ತಿಯಿಂದ, ನನಗೆ ಸುಂದರ ಸಾರ್ಥ್ಯನವರಮ್ಮ ಜನನಿ ಜಗದ್ಮೋಹಿನಿ. ಅಪ್ಪ ಸಾರಥಿ, ಎನ್ನ ಒಪ್ಪಿತ ವಿಧಾನವೇನೆಂದರೆ ಏನಮ್ಮ ತಾಯಿ? ಮುಪ್ಪೂರ ಹರಣ ಕರುಣೆಯಿಂದ ಸ್ವರ್ಗ ಮೃತ್ಯ ಪಾತಾಳ ಮೂರು ಲೋಕದ ದೊರೆಯ ನೆನೆಸಿ ಬ್ರಹ್ಮ ಸರಸ್ವತಿ ಆದಿಶೇಷನಿಗೂ ವರ್ಣಿಸಲಾರದ ಸಂಪತ್ತನ್ನು ಪಡೆದು ಅಮರಾವತಿಪುರದ ಭದ್ರ ಸಿಂಹಾಸನದ ಮೇಲೆ ಮನ್ಮಥನಕ್ಕಿಂತ ಉನ್ನತ ರೂಪವನ್ನು ತೋರುವ ದೇವೇಂದ್ರನ ಮೋಹದ ಮಡದಿಯರಲ್ಲಿ ಪಟ್ಟಧರಿಸಿ ಆದ ಸಚಿದೇವಿ ಎಂದು ತಿಳಿಯಪ್ಪ ಕಂದ ಎನ್ನ ಮನಕ್ಕೆ ಆನಂದ. ದೇವೇಂದ್ರ ಮಹಾರಾಜನ ಮೋಹದ ಮಡದಿಯಾದಂತ ಸಚಿದೇವಿ ಆದ್ರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ದೇವಲೋಕನ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಒಂದು ತಾತ್ಪರ್ಯ ನಮ್ಮ ಜನನಿ ಜಗದ್ಮೋಹಿನಿ. ಅಪ್ಪ ಸಾರಥಿ, ನಮ್ಮ ದೇವಲೋಕವನ್ನು ಬಿಟ್ಟು ತರುಣ ತೋರಣಗಳಿಂದ ಶೃಂಗಾರವಾಗಿ ಕಾಣುತ್ತಿರುವ ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ, ಹೌದಮ್ಮ ತಾಯಿ, ಪಾಕಶಾಸನ ಪಾವನ ತರುವಾಯ ಈ ಭಾಗದೋಳು ಪ್ರೇಮುಕ್ತವಾಗಿರುವ ಕಾರಣ ಬರೋಣವಾಯಿತು ಬಾಲ ಭವ್ಯ ಗುಣಶೀಲ. ಅಂದ್ರೆ ಬಹಳ ಒಳ್ಳೇದ ತೆಲ್ಲೆ ಮೊರ್ತು ಮಾಡ್ರಿ ತಾಯಿ. ಅಕ್ಕವ್ರ ನಾಳೆ ಇವರು ಕಿಲೋಗಟ್ಲೆ ಹತ್ತಿ ಬಿಡಿಸ್ಲಾ ಬರ್ತಾರಂತ ಕರ್ಕೊಂಡು. ಸುಂದರ ಸಾರಥಿ, ನಮ್ಮ ನಾರ್ಯರು ಎಂತವ್ರಂದ್ರೆ ಕಿಸಿ ಮೂಗು ಜೋಜರ್ನತ್ತಿ ರಾವು ಕಂಡಿ ಪಿನಿಸಿ ಮೂಗು ಇದ್ದಿಲಿ ಅಂತೆ ಮಾರಿ ಗುದ್ದಿಲಿ ಅಂತೆ ಹಲ್ಲು, ಎದ್ದು ಬಂದರೆ ಹಾಳು ಹದ್ದಿನಂತೆ ಕಾಣೋರು. ಇದು ಅಲ್ಲದೆ ಜೋಲುಮಲಿ, ಜಾಲಿ ಹೂ, ಎಕ್ಕಿ ಹೂ, ಕಕ್ಕಿ ಹೂ ಮೂಸಿ ನೋಡುತ್ತಾ ಗಸಗಸನೆ ಉಸಿರು ಬಿಡುತ್ತಾ ಇಂಥ ಮೇಡಮ್ ಅವರು ಬಂದು ಕುಳಿತವರು. ಇವರನ್ನು ನೀನೇ ವಿಚಾರಗೈವಂತನಾಗಯ್ಯ ಸಂಗೀತಗಾರ ಶಿರೋಮಣಿಯವರೇ. ಹಾಗೆಲ್ಲ ಅನ್ನಬಾರದು ಸುಂದರ ಸಾರಥಿ. ಅವರು ದೇವಲೋಕದ ಮಾಸ್ ಪುರುಷರು ಸ್ತ್ರೀಯರಿರುವರು. ಇನ್ನೊಮ್ಮೆ ಚಂದಾಗಿ ಮಾತಾಡಿಸಿ ನೋಡು ಸುಂದರ ಸಾರಥಿ. ಹೇಮ್ಮ ಜನನಿ ಗಿಲ್ ಗಿಲ್ಲನೆ ಗೆಜ್ಜೆ ನುಡಿಸುತ್ತಾ ಕುಲುಕ್ ಕುಲು ನಗುತ್ತಾ ನವಿಲಿನಂತೆ ಕುಣಿಯುತ್ತಾ ಸಾಗುತ್ತಾ ಬಾಗುತ್ತಾ ಬೆಳಕುತ್ತಾ ಕೋಲಾಪುರ ಪ್ಯಾಟೆಯಲ್ಲಿ ಉಲ್ಲಾಸದಿಂದ ತಿರುಗಾಡುತ್ತಾ ಜಾಣನೆ ನೀನು ದಾರಂದು ಕೇಳುತ್ತಾ ಸಿಂಗಾರ ತೋಳಿನಲ್ಲಿ ಬಂಗಾರ ವಂಕೆ ನೆಟ್ಟು ಮೇಲಬಾದು ಬಂದರುಡಿ ಕಂಕಣ ದ್ವಾರಿ ಮುತ್ತುಗಳು ಬ್ಯಾರಿ ಬ್ಯಾರಿ ಗೆಜ್ಜಿ ಟಿಕ್ಕೆ ಗುಂಡಿನ ಟಿಕ್ಕೆ ಯಾಕೊಳಿಸ್ತರ ಪುತ್ಲಿಸ್ತರ ನಲ್ಲಿಸ್ತರ ಕಾನ್ ಬೋಲಿ ಕತ್ತರ ಬೋಲಿ ಬುಗಡಿ ಕಡ್ಡಿ ನೆಟ್ಟು ಅಂದವಾದ ಮಂದಿರದೋಳು ಬಂದ ನಿಂತೋಳು ನೀನು ದಾರಮ್ಮ ಜನನಿ ಜಗದ್ಮೋಹಿನಿ. ಎಲ್ಲೋ ನರ ಶಿರೋಮಣಿ, ಮಧುರ ವಚನಗಳಿಂದ ಸೂಕ್ತ ಮತಿಯಿಂದ ಕರಜೋಡಿಸಿ ಬಂದವರಿಗೆ ದಾರೆಂದು ಆನಂದದಿಂದ ಕೇಳುವ ಪುರುಷ ನೀನು ದಾರು ಕಂದ ಎನ್ನ ಮನಕ್ಕೆ ಆನಂದ. ಏಮ್ಮ ಜನನಿ ನಾನು ದಾರಂದ್ರೆ ಹೇಳಲಿಕ್ಕೆ ಹೆಸರು ಚಂದ, ಕೇಳಲಿಕ್ಕೆ ಕತೆ ಚಂದ. ರಾಮನಿಗೆ ಸೀತೆ ಚಂದ, ಊಟಕ್ಕೆ ಎಲೆ ಚಂದ, ತೋಟಕ್ಕೆ ತೆಂಗು ಚಂದ, ಟೊಂಕಕ್ಕೆ ಪಟ್ಟಿ ಚಂದ, ಗುರುವಿದ್ದರೆ ಮಠ ಚಂದ, ಕರೆಂಟ್ ಇದ್ದರೆ ಊರು ಚಂದ, ಹುಣಚ ಸಾರ್ತಿದ್ದರೆ ಬಯಲಾಟ ಚಂದ. ಏನಿಗೆ ಸುಂದರ ಸಾರ್ತಿ ಅನ್ನರಮ್ಮ ಜನನಿ ಜಗದ್ಮೋಹಿನಿ. ಅಪ್ಪ ಸುಕುಮಾರನಾದ ಸಾರಥಿ, ಹೇ ಮಾತಾಯಿ, ಎನ್ನ ಉನ್ನತ ನಾಮವೇನೆಂದರೆ ಏನಮ್ಮ ತಾಯಿ? ಎನ್ನ ಪರಾಕ್ರಮದಿಂದ ಉನ್ಮತ ದೈತ್ಯನ ಸಂಹಾರ ಮಾಡಿ ಶಬಾಷ್ ಸನ್ನುತ ದೇವತೆಗಳ ಮನ್ನಣೆ ತಕ್ಕೊಂಡು ಚಿನ್ಮಯನ ಕೃಪೆಯಿಂದ ಧನ್ಯನಾಗಿ ಸುರಲೋಕವನ್ನಾಳುವ ಅಮರೇಂದ್ರನ ಅರ್ಧಾಂಗಿನಿಯಾದ ರಂಭಾದೇವಿ ಎಂದು ತಿಳಿಯಪ್ಪ ಬಾಲ ಭವ್ಯ ಗುಣಶೀಲ. ರಂಭಾದೇವಿ ಆದರೆ ಬಹಳ ಒಳ್ಳೆಯದಾಯ್ತು. ಕುಂತು ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ದೇವಲೋಕನ ಬಿಟ್ಟು ನೆರೆದಿರುವ ಸಭಾ ಮಂಟಪದಿಂದ ತಾತ್ಪರ್ಯ ನಮ್ಮ ಜನನಿ ಜಗದ್ಮೋಹಿನಿ. ಅಪ್ಪ ಸಾರಥಿ, ಹೇ ಮಾತಾಯಿ, ನಮ್ಮ ಮೇಲ್ಮಂದಿರವನ್ನ ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಎನ್ನ ರಮಣನಾದ ಇಂದ್ರನಿಗೆ ರಮಣೀಯ ನಾಮವೇ ವೇದಗತಿ.
ಸರಿಗಮ ಪದನಿಸ ಸಪ್ತ ಸ್ವರಗಳ ಗಾಯನ ಮಾಡಿ ಶಬಾಷ್ ಹ. ಸನ್ಮಾನ ಪಡೆಯುವುದಕ್ಕೆ ಬರೋಣವಾಯ್ತಪ್ಪ ಬಾಲ ಭವ್ಯ ಗುಣಶೀಲ. ಅಂದ್ರೆ ಬಹಳ ಒಳ್ಳೇದತ್ತಿಲ್ಲೇ ಮರ್ತು ಮಾಡ್ರಿ ತಾಯಿ. ಮುಂದಿನ ಆಜ್ಞೆ ತೀರ ಮದನ ಕಂಠೀರ. ಎಲೈ ಸಾರಥಿ ಆ, ಹೇ ರಾಜೇಂದ್ರ ಭೂಪತಿ ಮುಂದಾದ್ರೆ ಹೇಳುತ್ತೇನೆ ಕೇಳುವಂತ ಅದು ಏನಿದು ಒಂದು ಬಿಡದ ಹೇಳುವಂತರಾಗ್ರಿ. ಕೇಳಲ ಸಾರಥೀಗ ಹೇಳುವೆನು ನಾನೀಗ. ಆ, ಹೇ ರಾಜನೇ ಅದು ಏನಿದು ಒಂದು ಬಿಡದ ಹೇಳುವಂತರಾಗ್ರಿ. ಹೇಳುವೆನು ನಾನೀಗ. ಸಾರಥಿಗ ಹೇಳುವೆನು ನಾನೀಗ. ಹೇಳುವೆನು ನಾನೀಗ. ಹೇಳುವೆನು ನಾನೀಗ. ಹೇಳುವೆನು ನಾನೀಗ. ಆ, ಹೇ ರಾಜನೇ ಹೇಳುತ್ತೇನೆ ಕೇಳುವಂತ ಅತಿ ತೀವ್ರವಾಗಿ ಹೇಳ್ರಿ ದೇವ. ಆ, ಹೇ ರಾಜನೇ ಅತಿ ತೀವ್ರವಾಗಿ ಹೇಳ್ರಿ ದೇವ. ಆ, ಹೇ ರಾಜೇಂದ್ರ ಭೂಪತಿ ಅತಿ ಚೆನ್ನಾಗಿ ಹೇಳುವಂತರಾಗ್ರಿ. ಆ, ಹೇ ರಾಜನೇ ಅತಿ ತೀವ್ರವಾಗಿ ಹೇಳ್ರಿ ದೇವ. ಭೈರೇ ಎಲೈ ಸಾರಥಿ ಆ, ಹೇ ರಾಜೇಂದ್ರ ಭೂಪತಿ ಎನ್ನ ವಜ್ರವಿಧದ ಅರ್ಭಟಕ್ಕೆ ಸಪ್ತಕುಲ ಪರ್ವತದ ರೆಕ್ಕೆಗಳು ಉಚ್ಚಿ ಚಿತ್ರ ವಿಚಿತ್ರವಾಗಲ್ಪಟ್ಟವು. ಅವ್ ನೋಡ್ರಿ ರಾಜರೇ. ಸಾರಥಿ ಆ, ಹೇ ರಾಜೇಂದ್ರ ಭೂಪತಿ ಸಪ್ತ ಸರದಿಗಳ ಬೆಟ್ಟದವು ಅವ್ ನೋಡ್ರಿ ರಾಜರೇ. ಏಕೋಚಿತ ಈ ರಕ್ಕಸರನಿಗೆ ಈಡಾಗುವರು ಹೇಗೆ? ಅವ್ ನೋಡ್ರಿ ರಾಜರೇ. ಸಾರಥಿ ಆ, ಹೇ ರಾಜೇಂದ್ರ ಭೂಪತಿ ಹಿಂದಕ್ಕೆ ಮಿಕ್ಕಿದ ಸೊಕ್ಕಿದ ರಕ್ಕಸರಂ ಸೋರಿಸಿದ ನೀರಿನಲ್ಲವೇ? ಅವ್ ನೋಡ್ರಿ ದೇವ. ಸಾರಥಿ ಆ, ಹೇ ರಾಜನೇ ಹೊಡಿ ಹೊಡಿನ ಗಾಳಿ ಹಿಡಿ ಹಿಡಿ ತುತ್ತೂರಿ ಜೈ ಬೇರೆ ಹೊರಿಸುವಂತವನ ಆಗ್ಯಾಡ್ರಿ ದೇವ. ಎಲ್ಲ ಸಾರಥಿ ಆ, ಹೇ ರಾಜೇಂದ್ರ ಭೂಪತಿ ಹಿಂದಕ್ಕೆ ಕಾಲ ಮೃತ್ಯುವಿನ ಸರ್ಬನಾದ ಮಹಿಷಾಸುರನೆಂಬ ನಿಷ್ಕರಡಿ ಕರ್ಬರನ್ನು ಹುಟ್ಟಿ ಹ. ಅಷ್ಟದಿಕ್ಪಾಲಕರ ಪಟ್ಟಣಕ್ಕೆ ಅರಸನಾಗಿ ಏಕ್. ಎಲ್ಲ ಸಾರಥಿ ಆ, ಹೇ ರಾಜನೇ ಅಟ್ಟಹಾಸದಿಂದಿರುವ ಆ ಕಳ್ಳನ ಕರ್ಮ ಶಬಾಷ್. ಅಷ್ಟಮೂರ್ತಿಗಳಾದ ಅತಿ ಭಾಗ್ಯ ಸ್ವರೂಪಿಯು ಹ. ಥಟ್ಟನೆ ತನ್ನ ಕರದಾಳೆ ಮರ್ದಿಸಿ ಏಕ್. ಆ ಕೂಳನ ಗರ್ವವನ್ನು ತೆಗ್ಗಿಸಿರಲ್ಲವೇ? ಹ. ಎಲ್ಲ ಸಾರಥಿ ಆ, ಹೇ ರಾಜೇಂದ್ರ ಭೂಪತಿ ಕಟ್ಟಡದ ಸುತ್ತಲೂ ರಾಜಬೀದಿ ಚಂದ್ರ ಬೀದಿ ಚತುರ್ಬೀದಿಗಳಲ್ಲಿಯೂ ಏಕ್. ನಾದವ ಮಾಡಿಸು ಜೈಂಕಾರದ ಕಾಳೆ ಆಗ್ಯಾಡ್ರಿ ರಾಜರೇ. ಸಾರಥಿ ಅತಿ ಜಾಗ್ರತೆ ಆಗ್ಯಾಡ್ರಿ ದೇವ. ಹೇ ಪ್ರಾಣವಲ್ಲವ, ಹೇ ಪ್ರಾಣವಲ್ಲವೇ ಇದಕ್ಕೆ ನಾನಾದ್ರೂ ಹೇಳುತ್ತೇನೆ ಕೇಳುವಂತವರಾಗಿ. ಅದೇನಿರುವುದು ಒಂದು ಬಡದ ಹೇಳುವಂತ ಸಾಗೋಣ ಸೋಂದರ ಅದೇ ರಾಜಾಡ ಹೇ ಪ್ರಾಣವಲ್ಲವ,
ಬಾರ ಸುಂದರ ಸದ್ಗುಣ ಸುವಿಚಾರ ಅದರ ಬಾಳ ಮೋಹತೆ ಚಂದಿರ ಹೇ ಪ್ರಾಣಕಾಂತ, ಹೇ ಪಾರ್ವತಿ, ನಾನೊಂದು ಹೇಳುತ್ತೇನೆ, ಕೇಳುವಂತವರಾಗಿ. ಅದೇನಿರುವುದು ಒಂದು ಬಿಡದೆ ಹೇಳುವಂತ ಒಳಗು ಸುಂದರ ಗುರು ಹಿರಿಯರಾಯಣ ಚರಣಕ್ಕೆ ಕಮಲದೆ ಗುರು ಗುರು ಹಿರಿಯರ ನಮ್ಮ ಚರಣಕ್ಕೆ ಕಮಲದೆ ಹೇ ಪ್ರಾಣಕಾಂತ, ಹೇ ಪ್ರಾಣಕಾಂತೆ, ನಾನೊಂದು ಹೇಳುತ್ತೇನೆ, ಕೇಳುವಂತವರಾಗಿ. ಅದೇನಿರುವುದು ಒಂದು ಬಿಡದೆ ಹೇಳುವಂತ ಒಳಗು ಸಂತೋಷದಿದ್ದೇನುವೇನ ಸದ್ಗುಣ ಸುಂದರ ಅದರ ಕಾಲ ಹೇ ಪ್ರಾಣವಲ್ಲವ, ಹೇ ಪ್ರಾಣವಲ್ಲವಿ, ಹೇಳುತ್ತೇನೆ, ಕೇಳುವಂತವರಾಗಿ. ಅದೇನಿರುವುದು ಒಂದು ಬಿಡದೆ ಹೇಳುವಂತ ಒಳಗು ಸುಂದರ ನಿರಾಕಾರ ಚಂದರ ಮೋಹತೆ ಚಂದರ ಸಹಸ್ರವಹ್ವ. ಸುಂದರ ನಿರಾಕಾರ ಚಂದರ ಮೋಹತೆ ಚಂದಿರ ಕೇಳೋ ಕಾಂತ ಕೇಳೋ ಕಾಂತ ಕೇಳುವೆನ 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 ಸಾಕೋಣ ಹೇ ಪ್ರಾಣವಲ್ಲವ, ಹೇ ಸದ್ಗುಣ ಅಲಂಕೃತನಾದ ಮುದ್ದು ರಮಣನ ಕೇಳು. ಆಹಾ, ಪೂರ್ವ ಜನ್ಮದಲ್ಲಿ ಈ ಗುರು ಹಿರಿಯರ ಚರಣ ಕಮಲವನ್ನು ಪೂಜಿಸಿದ ಪುಣ್ಯ ಫಲದಿಂದ ಶಹಬ್ಬಾಸ್. ಆ ಮಹಿಷಾಸುರ ಎಂಬ ರಾಕ್ಷಸರು ನಾಶವಾಗಿ ಹೋದರು. ಹ, ನಿನ್ನ ಅರಮನೆ ವಾಸಿಗಳಾದ ರಾಣಿಯರು ಸುಖದಿಂದ ಇದ್ದೆವು. ಶಹಬ್ಬಾಸ್. ನಮ್ಮ ಸಂಪತ್ತಕ್ಕೆ ಯಾವುದೇ ಈಡಿಲ್ಲ ಕಾಂತ, ಸದ್ಗುಣವಂತ. ಹೇ ವಲ್ಲವಿ, ಪೂರ್ವದಲ್ಲಿ ಅಗಸ್ತ ಮುನಿ ಹುಟ್ಟಿದ್ದೆ, ಕುಂಭದಲ್ಲಿ ಇರುವುದ ಕಾಂತಾರದಲ್ಲಿ. ಪ್ರಾಣವಲ್ಲಭ, ಹೇ ಸುಂದರಿ, ಹೇ ಸುಂದರ, ಕುರಂಗ ಯೋಂಗಿಗಳಾದ ಮುಗ ಪಕ್ಷಿಗಳೇ ಅವರ ಪರಿಚಾರಕರಾಗಿ ತೋರುವವು. ಹೇ ಕಾಂತೆ, ಹೇ ಕಾಂತ, ಆ ಯೋಗಿಗಳು ಭೋಜಿಸುವ ಭೋಜನವಾದರೆ ಗೆಡ್ಡೆ ಗೆಣಸು ಮುಂತಾದ ಪದಾರ್ಥವನ್ನು ಸ್ವೀಕರಿಸುವವರು. ಹೇ ರಮಣಿಯೇ, ಹೇ ರಮಣ, ಇಂಥ ಯತಿವರ್ಣನಾದ ಅಗಸ್ತನು ಏಕಕಾಲದಲ್ಲಿ ಸಮುದ್ರವನ್ನೇ ತನ್ನ ಅಂಗೈಯಲ್ಲಿ ರಕ್ಷಣೆ ಮಾಡಿದನಂತೆ. ಆದ ಕಾರಣ ದೊಡ್ಡವರ ಕೆಲಸ ಅವರವರ ಪುಣ್ಯ ಪ್ರಭಾವದಿಂದ ನೆರವೇರುವ ಹೊರತು ಅನ್ಯರ ಬಲದಿಂದ ಪ್ರಯೋಜನ ಇಲ್ಲ. ಅಂಬುಜಾಕ್ಷಿ, ತಿಳಿಮನಸಾಕ್ಷಿ. ಹೇ ಪ್ರಾಣವಲ್ಲಭ, ಹೇ ಪ್ರಾಣವಲ್ಲವಿ, ಉತ್ತಮ ತರವಾದ ಸುರದೇನು ಚಿಂತಾಮಣಿ ಐರಾವತಗಳು ಶಹಬ್ಬಾಸ್. ಇಂದ ನಮ್ಮ ವಶದಲ್ಲಿರುವವು, ಹ, ನಮ್ಮ ಸಂಪತ್ತಕ್ಕೆ ಹೊಂದಿಕೊಂಡಿರುವವು. ಹ, ಇಂಥ ವೈಭವಕ್ಕೆ ವಿಘ್ನ ಉಂಟು ಮಾಡುವ ಪಾಪಿ ರಕ್ಕಸರು ಈಗಿನ ಕಾಲದಳು ಯಾರೂ ಇಲ್ಲ. ಶಹಬ್ಬಾಸ್. ಶ್ರೀ ಮಾದೇವಿ ಅಂತ ಕರುಣೆ ನಮ್ಮ ಮೇಲೆ ಪರಿಪೂರ್ಣ ಇರುವುದು ಕಾಂತ, ಸದ್ಗುಣವಂತ. ಹೇ ರಮಣಿ, ಸೂರ್ಯನ ರಥಕ್ಕೆ ಆಧಾರಭೂತವಾದ ಗಾಳಿ ಒಂದೇ ಇರುವುದು, ಅದಕ್ಕೆ ಕಟ್ಟಲ್ಪಟ್ಟಲ್ ಕುದುರೆಗಳು ಹೇಳಿರುವವು. ಹಾ, ಹೇ ಸುಂದರಿ, ಹೇ ಸುಂದರ, ಸರ್ಪಗಳಿಂದ ಕುದುರೆಗಳನ್ನು ಬಂಧಿಸಲ್ಪಟ್ಟಿರುವರು. ಹೇ ಸುಂದರಿ, ಹೇ ಸುಂದರ, ಆದಿಯಾದರೂ ನಿರಾಲೆಂಬ ಮಾರ್ಗದಿಂದಿದ್ದರು.
ಕಾಲ ಕಾಲಕ್ಕೂ ಪೂರ್ವ ಮಾದ್ರಿಯಿಂದ ಪಶ್ಚಿಮಾದ್ರಿವರೆಗೂ ಗಮನ ಮಾಡುವವು. ಹಾ ಹೇ ಸುಂದರಿ, ಹೇ ಸುಂದರ, ಕರ್ಮ ಫಲ ಸಿದ್ಧಿಗಳು ಸಾಧನದಲ್ಲಿರುವುದಲ್ಲದೆ ಸಾಗರದಲ್ಲಿರುವುದಂತೆ ಕಾಂತೆ ಶ್ರೀಮಂತೆ. ಹೇ ಇಂದ್ರ ಮಹಾರಾಜನೇ ಕೇಳು. ವೇದಕ್ಕೆ ಅಗೋಚರವಾದ ಶತಬಂಧು ಶಂಕರೇಂದ್ರನ ಕರುಣೆ ಎಂಬ ಜಯದ ಧ್ವಜ ನಮ್ಮ ಪುರದಲ್ಲಿ ನೆಲೆಸಿದ ಕಾರಣ ಶಹಬ್ಬಾಸ್. ಇನ್ನ ಮೇಲೆ ನಮಗೆ ಯಾತರ ಭಯ ಉಂಟು. ಹ, ಹೇ ಆರನೆ, ಹೇ ಆರದೆ, ಇದಕ್ಕೆ ಆಧಾರವೇನೆಂದರೆ ವನ ಪುಷ್ಪ ಪೂರ್ವ ಮಧುಕರಮಯ ದೃಶ್ಯ ಕೋನ ಭಾನ ನಸ್ವರ ಹೃದಯ ಹಿತಕರ ಸ್ವಯಂ ಪ್ರಂ ಪಿಡಂ ಜಾತ್ಮಕ ಸ್ವಯಂ ಉಂಟ ಸಕುಲ ಭುವಂ ವಾಕುಲತೆ ಸ್ತ್ರೀಯ ಶುದ್ಧ ತದ್ಬೋದ್ಭತ ಮಾತೆ ಮವಿತೆ ಕರುಣೆ. ಆ ಹೇ ಪ್ರಾಣವಲ್ಲಭ, ಹೇ ಪ್ರಾಣವಲ್ಲವಿ. ಇದರ ಅರ್ಥವೇನೆಂದರೆ ಹ, ಮಲ್ಲಿಗೆಯ ಹೂವು ಸಂಜೀವಿನಿ ಭ್ರಮರ ಪಕ್ಷಿಗಳಂತೆ ಹ, ಚಂಚಲಾಕ್ಷಿ ಕುಡಿ ನೋಟಕ್ಕೆ ಹಬ್ಬುವ ಅನುಮಾನುಷ ಜೀವಿಗಳಾದರೂ ಆ ಜಗನ್ನಾಥನು ಮನ್ಮಥರೆಂದರೆ ದೇಹವಿಲ್ಲದವನು. ಒಬ್ಬಂಟಿಗನಾಗಿದ್ದ ಕಾಲಕ್ಕಾದರೂ ಪರರ ಸಹಾಯವಿಲ್ಲದೆ ಈ ತ್ರಿಲೋಕವನ್ನು ತನ್ನ ಮಾಯಾಜಾಲದಿಂದ ಮರಳುಗೊಳಿಸಿದ್ದಾನೆ. ಈ ಫಲವು ಸುಕೃತಾಯದಿಂದಲ್ಲದೆ ಮಿಕ್ಕಿದ ಸಾಮಗ್ರಿಗಳನ್ನಿಲ್ಲ. ನಮ್ಮ ಪುಣ್ಯ ನಮಗೆ ಲಭಿಸುವುದು ಕಾಂತ ಸದ್ಗುಣವಂತ. ಹೇ ಕಾಂತೆ, ಲಂಕಾದೀಪನನ್ನು ಜಯಿಸಬೇಕಾದರೆ ಸಾಮಾನ್ಯವು ಹೇಗೆ? ಹಾ ಹೇ ಸುಂದರಿ, ಹೇ ಸುಂದರ, ಮಾರ್ಗದಲ್ಲಿ ಪುಲಸ್ಸ ಬ್ರಹ್ಮನ ಮಗನಾದ ರಾವಣೇಶ್ವರನು. ಹೇ ಸುಂದರಿ, ಹೇ ಸುಂದರ, ಶ್ರೀರಾಮಚಂದ್ರನಿಗೆ ಸಹಾಯ ಮಾಡಿದ ವಾನರ ಸೈನ್ಯವೆಲ್ಲ ಜಯಮಾನರಾದರು. ಹಾ ಹೇ ವಲ್ಲವಿ, ಹೇ ಪ್ರಾಣವಲ್ಲಭ, ಈ ಪ್ರಕಾರ ಶ್ರೀರಾಮಚಂದ್ರನು ರಾವಣನ ಹತನ ಮಾಡಿದನು. ಆದ ಕಾರಣ ಕರ್ಮ ಫಲ ಸಿದ್ಧಿಗಳು ಸಾಧನದಲ್ಲಿರುವುದಲ್ಲದೆ ಸಾಗರದಲ್ಲಿರುವುದುಂಟೆ ಅಂಬುಜಾಕ್ಷಿ ತಿಳಿಮನ ಸಾಕ್ಷಿ. ಓಂ ತತ್ತ ಜನತಾ, ತಿಂ ತತ್ತ ಜನತಾ.